ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಅವರನ್ನ ದಡಿ ಮಾಡಲು ಇವತ್ತು ಧರಣಿ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ನಾಚಿಕೆ ಆಗಲ್ಲ ಇವರಿಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಯೂ ಅದೇ ಗತಿಗೆ ಬಂದಿದೆ. ಇಲ್ಲಿ ತಂದೆನೇ ಇಲ್ಲ, ಇಲ್ಲಿ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಏನು ಬಿಜೆಪಿ ಪಕ್ಷದಲ್ಲಿ ಇಂಥ ಭ್ರಷ್ಟಾಚಾರಿಗಳನ್ನ ಚೆಕ್ ಮೂಲಕ 20 ಕೋಟಿ ಏನು ಭ್ರಷ್ಟಾಚಾರದ ಹಣವನ್ನು ಪಡೆದಿದ್ರು ವಿಜಯೇಂದ್ರರವರು. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಮುಖಂಡರು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಮಾಡುತ್ತಿರುವ ವಿಚಾರಕ್ಕೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಯುವ ಮುಖಂಡ ಶ್ರೀನಿವಾಸ್ ಮಾತನಾಡಿ ಬಿಜೆಪಿ ನಾಯಕರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಮಾಡುತ್ತಿರುವ ಧರಣಿ ನಿಮಗೆ ಶೋಭೆ ತರುವಂತದ್ದಲ್ಲ. ಏಕೆಂದರೆ ಬಿಜೆಪಿ ಧರಣಿ ಮಾಡುತ್ತಿರುವುದು ಧರಣಿಯಲ್ಲಿ ದಣಿಯನ್ನ ಹುಡುಕಲು ಮಾತ್ರ ಮಾಡುತ್ತಿದ್ದಾರೆ. ಸರ್ಕಾರ ನಡೆಸುವಾಗ ಬೆಲೆ ಏರಿಕೆ ಇಳಿಕೆ ಸಹಜ. ಒಂದೆರಡು ವಿಚಾರದಲ್ಲಿ ಬೆಲೆ ಏರಿಕೆ ಮಾಡುವುದು ಸಹಜ. ಯಾವುದೇ ಪಕ್ಷ ಇದ್ರೂ ಬೆಲೆ ಏರಿಕೆ ಸಾಮಾನ್ಯ. ಆದರೆ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಲು ಅಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪಕ್ಷದಿಂದ ಏನು ಅಹೋರಾತ್ರಿ ಧರಣಿ ಅಂತೇಳಿ ಮಾಡ್ತಾ ಇದ್ದಾರೆ. ಮೊದಲಿಗೆ ನಾನು ಒಂದು ಕಿವಿ ಮಾತನ್ನು ಮಾನ್ಯ BJP ಅವರಿಗೆ ಮತ್ತು ವಿಜಯೇಂದ್ರ ಅವರು ಹೇಳಕ್ಕೆ ಬಯಸ್ತೇನೆ. ಈ ಅಹೋರಾತ್ರಿ ಧರಣಿ ನಿಮಗೆ ಶೋಭಾ ತರುವಂಥ ಒಂದು ಕೆಲಸ ಅಲ್ಲ. ಯಾಕಂದರೆ ಇವತ್ತು BJP ಏನು ಅಹೋರಾತ್ರಿ ಧರಣಿ ಮಾಡ್ತಾ ಇದೆ, ಈ ಧರಣಿ ಮಾಡ್ತಾ ಇರೋದು ವಿಜಯೇಂದ್ರವನ್ನು ದಣಿ ಮಾಡೋದು ಅಷ್ಟೇ. ಧರಣಿಯಲ್ಲಿ ದಣಿಯನ್ನು ಹುಡುಕುವ ಒಂದು ಕಾರ್ಯಕ್ರಮವನ್ನು ಇವತ್ತು ಅಹೋರಾತ್ರಿ ಅವರು ಮಾಡ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಏನು ಬೆಲೆ ಏರಿಕೆ ಅಂತೇಳಿ ಇವತ್ತು ಹಿಂದೆ ಒಂದು ಬ್ಯಾನರ್ ಹಾಕ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಸರ್ಕಾರಗಳು ನಡೆಸುವಾಗ ಒಂದು ಸಣ್ಣ ಪುಟ್ಟ 1-2 ಬೆಲೆ ಏರಿಕೆ ಆಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ. ಇವಾಗ ಹಾಲಿನ ದರ ಏರಿಕೆ ಆಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ. ಅವೆಲ್ಲ ಸಹಜ. ಒಂದು ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ 1-2 ವಿಚಾರಗಳಲ್ಲಿ ಏರಿಕೆ ಆಗೋದು, ಕಡಿಮೆ ಆಗೋದು ಅದೆಲ್ಲ ಸಹಜ. BJP ಅವರಿದ್ದರು, JDS ಅವರಿದ್ದರು, ಕಾಂಗ್ರೆಸ್ ಇದ್ದರು, ಅದು ಸಹಜವಾಗಿ ನಡೆಸ್ಕೊಳ್ಳುವಂಥ ಒಂದು ಬೆಳವಣಿಗೆ. ಆದರೆ ರಾಜಕೀಯವಾಗಿ ಮತ್ತು BJP ಪಕ್ಷದಲ್ಲಿ ಇವತ್ತು ವಿಜಯೇಂದ್ರ ಅವ್ರನ್ನ ತೆಗಿಬೇಕು ಅಂಥೇಳಿ ಇವತ್ತು ಏನು ಅವರದೇ ಪಕ್ಷದಲ್ಲಿ ಒಂದು ಗುಂಪು ಭಿನ್ನಮತೀಯರಾಗಿ ಗುರುತಿಸ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅವರನ್ನು ಮಣಿಸಲು BJPಯಲ್ಲಿ ವಿಜಯೇಂದ್ರರವರನ್ನೇ ಮುಂದಿನ ಒಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವರನ್ನೇ ದಣಿಯನ್ನು ಮಾಡಲು ಇವತ್ತು ಧರಣಿಯನ್ನು ಮಾಡ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಯಾವುದೇ ಬೆಲೆ ಏರಿಕೆ ವಿರುದ್ಧ ಅಲ್ಲ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ. ಗ್ಯಾರಂಟಿಗಳು ಜನರ ಕೈ ಹಿಡಿದಿದೆ. ಕೇವಲ ಬೆಲೆ ಏರಿಕೆ ವಿಚಾರಕ್ಕೆ ಈ ರೀತಿ ಮಾಡುವುದು ಸರಿಯಲ್ಲ. ಕೇವಲ ವಿಜಯೇಂದ್ರ ಅವರನ್ನ ದನಿ ಮಾಡಲು ಧರಣಿ ಮಾಡುತ್ತಿರುವುದು ಸರಿಯಲ್ಲ. ಸದ್ಯ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ತಂದೆ ಇಲ್ಲ ಎಂದು ಬಿಜೆಪಿ ಪ್ರತಿಭಟನೆ ಬಗ್ಗೆ ಕಿಡಿಕಾರಿದ್ದಾರೆ. ಸುಮಾರು 2 ವರ್ಷಗಳಿಂದ ಏನು ಸಿದ್ದರಾಮಯ್ಯನವರ ಒಂದು ಸರ್ಕಾರ ನಡೀತಾ ಇದೆ. ಇದುವರೆಗೂ ಯಾವುದೇ ಒಂದು ಗುರುತರದ ಭ್ರಷ್ಟಾಚಾರ ಆರೋಪ ಇಲ್ಲ. ಎಲ್ಲ ಮಂತ್ರಿಗಳನ್ನು ಸಮನ್ವಯತೆಯಿಂದ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಮಂತ್ರಿಗಳು ಅವರವರ ಇಲಾಖೆಗಳಲ್ಲಿ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯಲ್ಲಿ ಕೊಟ್ಟಿತ್ತು 5 ಗ್ಯಾರಂಟಿಗಳನ್ನು ಇವತ್ತು ಯಶಸ್ವಿಯಾಗಿ ಈ ರಾಜ್ಯದ ಜನತೆಗೆ ತಲುಪ್ತಾ ಇದೆ. ಭ್ರಷ್ಟಾಚಾರ ಇಲ್ಲ, 5 ಗ್ಯಾರಂಟಿಗಳು ಸೇರ್ತಾ ಇದೆ ಎಲ್ರಿಗೂ ಅಂಥೇಳಿ ಬೇರೆ ಒಂದು ಆರೋಪಗಳು ಸರ್ಕಾರದ ಮೇಲೆ ಇಲ್ಲ ಅಂಥೇಳಿ ಇವತ್ತು ಬೆಲೆ ಏರಿಕೆ ಎಂಬ ಒಂದು ಕೆಟ್ಟ ಸಂಪ್ರದಾಯವನ್ನು ಇವತ್ತು ಇಟ್ಕೊಂಡು, ಒಂದು ಕೆಟ್ಟ ವಿಚಾರವನ್ನು ಇಟ್ಕೊಂಡು ಯಾವುದೇ ರೀತಿಯಾದಂತಹ ಉನ್ನತವಾದ ಮಟ್ಟದಲ್ಲಿ ಏನಾದರೂ ಬೆಲೆ ಏರಿಕೆ ಇಲ್ಲದೇ ಇದ್ದರೂ ಸಹ ಇವತ್ತು ವಿಜಯೇಂದ್ರರವರು ಮೂಲೆ ಗುಂಪು ಆಗ್ತಾ ಇದ್ದಾರೆ ಅಂತೇಳಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಅಹೋರಾತ್ರಿ ಧರಣಿಯನ್ನು ಇಟ್ಕೊಂಡಿದ್ದಾರೆ. ವಿರೋಧ ಪಕ್ಷ 100ಕ್ಕೆ 100 ಸಣ್ಣ ಪುಟ್ಟ ಬೆಲೆ ಏರಿಕೋಸ್ಕರ ಹಾಲಿನ ದರ ಏರಿಕೆ ಆಗ್ತಾ ಇರುತ್ತೆ, ಮತ್ತೆ ಕಡಿಮೆ ಆಗ್ತಾ ಇರುತ್ತೆ. ನಾವೆಲ್ಲ ನೋಡ್ದಿರೋದು. ಈಗ ಇವರು ಒಂದು ಟೀಮ್ ಡೆಲ್ಲಿಗೆ ಹೋಗಿ ಬಂದರೆ ಮತ್ತೆ ಇನ್ನೊಂದು ಟೀಮ್ ಹೋಗಿ ಅಲ್ಲಿ ಹೋಗಿ ಇವ್ರು ಮಾಡಬಾರ್ದು ಅಂತೇಳಿ ಬರ್ತಾ ಇದೆ. ಬಟ್ ಆಗ್ತಾರ ಬಿಡ್ತಾರೋ ಅದು ಅವ್ರು ಸಂಬಂಧಪಟ್ಟಿರೋದು. ಚಿಕ್ಕಬಳ್ಳಾಪುರ ಜಿಲ್ಲೆಯೂ ಅದೇ ಗತಿಗೆ ಬಂದಿದೆ. ಇಲ್ಲಿ ತಂದೆನೇ ಇಲ್ಲ, ಇಲ್ಲಿ ಆ ಮಟ್ಟಕ್ಕೆ ಬಂದುಬಿಟ್ಟಿದೆ. ಏನು BJP ಪಕ್ಷದಲ್ಲಿ ರಾಜ್ಯದಲ್ಲೂ ಅದೇ ಮಟ್ಟಕ್ಕೆ ಹೋಗಿದೆ. ಬಟ್ ವಿಜಯೇಂದ್ರ ಅವರು ಮತ್ತೆ ಮಾಡ್ತಾರೆ ಅಂತೇಳಿ ಯತ್ನಾಳ್ ಅವರು ಹೋರಾಟಗಳನ್ನ ಮಾಡುತ್ತಿದ್ದು ಅವರನ್ನ ಮಣಿಸಲು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಆದರೆ ಯತ್ನಾಳ್ ಅವರ ಹೋರಾಟ ಒಳ್ಳೆಯದು. 20 ಕೋಟಿ ಭ್ರಷ್ಟಾಚಾರ ಹಣವನ್ನ ಪಡೆದುಕೊಂಡಿದ್ದು ಇಂಥದ್ದನ್ನ ಮಾಡಬಾರದು ಎಂದು ಯತ್ನಾಳ್ ಅವರು ಹೋರಾಟ ಮಾಡುತ್ತಿದ್ದು
ಈಗ ಅವರನ್ನು ಮುಗಿಸಲು ಬಿಜೆಪಿ ಮುಂದಾಗುತ್ತಿದೆ. ಯತ್ನಾಳ್ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಈಗಾಗಲೇ ರಾಜ್ಯದ ಜನ ತಕ್ಕ ಪಾಠ ಕಲಿಸಿದ್ದು, ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂದು ಕಾಂಗ್ರೆಸ್ ಯುವ ಮುಖಂಡ SP ಶ್ರೀನಿವಾಸ್ ಆರೋಪ ಮಾಡಿದ್ದಾರೆ. ಬಟ್ ವಿಜಯೇಂದ್ರ ಅವರು ಮತ್ತೆ ಮಾಡ್ತಾರೆ ಅಂತೇಳಿ ಇವತ್ತು ಏನು ನಮ್ಮ ಯತ್ನಾಳ್ರವರಿದ್ದಾರೆ, ಅವ್ರ ಹೋರಾಟ ಜಾಸ್ತಿ ಆಗಿದ ತಕ್ಷಣ ಅವರನ್ನು ಮಣಿಬೇಕು ಅಂತೇಳಿ ಇವತ್ತು ಉಚ್ಚಾಟನೆ ಮಾಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಯತ್ನಾಳ್ರವರ ಹೋರಾಟ ಒಳ್ಳೆಯದು. ಇಂಥ ಕೆಟ್ಟ ಹುಳುಗಳನ್ನು, ಇಂಥ ಭ್ರಷ್ಟಾಚಾರಿಗಳನ್ನು ಚೆಕ್ ಮೂಲಕ 20 ಕೋಟಿ ಒಳ್ಳೆಯದು. ಇಂಥ ಕೆಟ್ಟ ಹುಳುಗಳನ್ನು, ಇಂಥ ಭ್ರಷ್ಟಾಚಾರಿಗಳನ್ನು ಚೆಕ್ ಮೂಲಕ 20 ಕೋಟಿ ಏನು ಭ್ರಷ್ಟಾಚಾರದ ಹಣವನ್ನು ಪಡೆದಿದ್ರು ವಿಜಯೇಂದ್ರರವರು, ಅಂಥವ್ರನ್ನ ಮಾಡಬಾರ್ದು, ಈ ರಾಜ್ಯಕ್ಕೆ ಮಾರಕ ಅಂತೇಳಿ ಅವ್ರ ಹೋರಾಟಕ್ಕೆ ನಮ್ಮ ಬೆಂಬಲವೂ ಸಹ ಇವತ್ತಿದೆ. ನಾವು ಕಾಂಗ್ರೆಸ್ ಆದರೂ ಭ್ರಷ್ಟಾಚಾರಗಳು ದೂರ ಇಡಬೇಕು ಅಂಥೇಳಿ, ಆ ಭ್ರಷ್ಟಾಚಾರ ಮುಗಿಸ್ಬೇಕು ಅಂಥೇಳಿ ನಮ್ಮ ಹೋರಾಟ. ಆ ಹೋರಾಟಕ್ಕೆ ಆಲ್ರೆಡಿ ಜಯ ಸಿಕ್ಕಿದೆ. ಹಿಂದೆ ನಡೆದಂಥ ಚುನಾವಣೆ 136 ಸೀಟುಗಳನ್ನು ಕೊಟ್ಟಿದ್ದಾರೆ. ಮುಂದೇನೂ ಸಹ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, BBMP ಚುನಾವಣೆಗಳು ಕಾಂಗ್ರೆಸ್ ಪಕ್ಷವೇ ಇಡೀ ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೆ. ಮುಂದೆ 2028ಕ್ಕೂ ಸಹ ಕಾಂಗ್ರೆಸ್ಸೇ ಬರುತ್ತೆ ಅಂಥೇಳಿ BJPಯವ್ರಿಗೂ ಗೊತ್ತು. ಹಾಗಾಗಿ ಕೂಡಲೇ ಈ ಒಂದು ಪ್ರತಿಭಟನೆಯನ್ನು ಧರಣಿ ಅಲ್ಲ, ಇದು ನಿಲ್ಲಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾರೆ. ನಗರಸಭೆ